ಹಲೋ ನಮಸ್ಕಾರ. ಮೈಸೂರಿನಲ್ಲಿ 10 ವರ್ಷದ ಬಾಲಕಿನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ನನ್ನ ದೇಶದಲ್ಲಿ ನಡೀತಿರುವಂತಹ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಹತ್ಯೆ ಪ್ರಕರಣಗಳಲ್ಲಿ ಇನ್ನೊಂದಿಷ್ಟು ಸೇರ್ಪಡೆ. ನಿಮಿಷಕ್ಕಿಷ್ಟು, ಗಂಟೆಗಿಷ್ಟು, ದಿನಕ್ಕಿಷ್ಟು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಇಟ್ಕೊಂಡು ನಾವು ರಿಪೋರ್ಟ್ ಮಾಡ್ತೀವಿ. ನೀವು ಕೇಳಿಸ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೆ. ಪ್ರಿಕಾಷನ್ ಏನು ತಗೋಬೋದು? ಈ ಮಾನಸಿಕತೆ ಇದೆಯಲ್ಲ, ಕೊಲೆ ಮಾಡುವಂಥ ಒಂದು ಮಾನಸಿಕತೆ, ಅತ್ಯಾಚಾರ ಮಾಡುವಂಥ ಮಾನಸಿಕತೆ, ಪುಟ್ಟ ಮಕ್ಕಳನ್ನು ಲೈಂಗಿಕವಾಗಿ ಕಾಡುವಂಥ ಒಂದು ಮಾನಸಿಕತೆ, ಅದನ್ನು ಮುಗಿಸೋದು ಹೇಗೆ? ಹಾಗಾದರೆ ನನ್ನ ದೇಶದ ಕಾನೂನಲ್ಲಿ ಆ ಥರದ ಬದಲಾವಣೆ, ಈ ಥರದ ಬದಲಾವಣೆ, ಆಮೇಲೆ ಬೆಂಗಳೂರಲ್ಲಿ ಟೌನ್ ಹಾಲು, ಫ್ರೀಡಮ್ ಪಾರ್ಕು, ದೆಹಲಿ ಮಟ್ಟದಲ್ಲಿ ಜಂತರ್ ಮಂತರು ಪ್ರತಿಭಟನೆ ಮಾಡಿ ಸುಮ್ಮನಾಗ್ಬಿಡ್ತೀವಿ. ಅಲ್ಲಿಗೆ 10 ವರ್ಷದ ಬಾಲಕಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೆಸಿದ್ವಿ. ಆರೋಪಿ ಬಂಧನ ಆಯಿತು. ನಾಳೆ ಗಲ್ಲಿಗೂ ಏರ್ದ. ನಿರ್ಭಯ ಪ್ರಕರಣದೆಲ್ಲ ಹೋದ್ರಲ್ಲ ಹಾಗೆ. ಆಮೇಲೆ ಸುಮ್ಮನಾಗ್ತೀವಿ. ನಾಳೆ ಇನ್ನೊಂದು ಆಗ್ತದೆ, ಮತ್ತು ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗಂತ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅದು ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯ? ನಾವೇನಾದರೂ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯನಾ? ನಾವೇನಾದರೂ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಆಗಲ್ಲ. ಇದೊಂಥರ ನಿರಂತರವಾದ ಪ್ರಕ್ರಿಯೆ ಆಗೋಗಿದೆ. ಆಗ ಪ್ರಿಕಾಷನ್ ಯಾರು ತಗೋಬೋದು? ನನ್ನ ಮನೆಯ, ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಪೋಷಕರಾಗಿ ನಾವೇನು ಮಾಡ್ಬೋದು? ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಮೊದಲು ಆ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡೋಣ. ಕಾರ್ತಿಕ್ ಅಂತ ಮೈಸೂರಿನವನು. ಅದಾಗಲೇ ಯಾವುದೋ ಕೇಸ್ನಲ್ಲಿ ಜೈಲಲ್ಲಿದ್ದ. ಬಿಡುಗಡೆಯಾಗಿ ಕೇವಲ 4 ತಿಂಗಳಾಗಿತ್ತು ಅಷ್ಟೇ. ಮೈಸೂರು ದಸರಾದ ವೈಭವದ ಸಂದರ್ಭ, ಐತಿಹಾಸಿಕ ದಸರಾದ ಸಂಭ್ರಮದ ಸಂದರ್ಭ. ಗುಲ್ಬರ್ಗದ ಸೋಮವಾರಪೇಟೆಯಿಂದ ಲ್ಯಾಂಡ್ಲೆಸ್ ಲೇಬರ್, ಹಕ್ಕಿಪಿಕ್ಕಿ ಜನಾಂಗದ ಒಂದು ಕುಟುಂಬ ಬಲೂನು ಮಾರೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ದಸರಾಕ್ಕೆ ಬಂದಿರ್ತಾರೆ. 100 ಜನ, 1000 ಜನ, ಲಕ್ಷಾಂತರ ಜನ ಹೊಟ್ಟೆಪಾಡಿನ ಸಂದರ್ಭಗಳಿವು. ದೊಡ್ಡ ಜಾತ್ರೆ ನಡೀತಾ ಇದೆ, ದೊಡ್ಡ ಹಬ್ಬ ನಡೀತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಜನ ಆ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಅಂದಮೇಲೆ ಅಲ್ಲಿ ವ್ಯಾಪಾರ ಆಗ್ತದೆ. ಹೊಟ್ಟೆಪಾಡಿಗೋಸ್ಕರ ಬರುತ್ತೆ ಆ ಕುಟುಂಬ. ದೇಶದ ನಾನಾ ಕಡೆಯಿಂದ, ಮೂಲೆಯಿಂದ ಅನೇಕರು ತಮ್ಮ ಹೊಟ್ಟೆಪಾಡಿಗೋಸ್ಕರ, ವ್ಯಾಪಾರಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಸೋಮವಾರಪೇಟೆಯಿಂದ ಆ ಹಕ್ಕಿಪಿಕ್ಕಿ ಜನಾಂಗದ ಒಂದು ಕುಟುಂಬ ಅಲ್ಲಿಗೆ ಬಲೂನು ಮಾರಾಟಕ್ಕೆ ಅಂತ ಬರುತ್ತೆ. ಲ್ಯಾಂಡ್ಲೆಸ್ ಲೇಬರ್ ಅಂತ ಕರೀತಾರೆ. ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 78 ವರ್ಷ ಆಯಿತು. ವಿಶ್ವಗುರು ಲ್ಯಾಂಡ್ಲೆಸ್ ಲೇಬರ್ ಅಂತ ಕರಿತೀವಿ ಅವ್ರನ್ನ ನಾವು. ಅಲೆಮಾರಿಗಳು, ಹಕ್ಕಿಪಿಕ್ಕಿಗಳು, ಅವರಿಗೆ ವಾಸಕ್ಕೆ ಸ್ಥಳವೇ ಇಲ್ಲ, ಅವ್ರಿಗೆ ಮನೆ ಇಲ್ಲ. ಅಲೆಮಾರಿಗಳು ಹೋಗ್ತಾ ಇರ್ತಾರೆ. ಎಲ್ಲಾಯ್ತಲ್ಲಿ ಮನೆ ಮಾಡ್ತಾರೆ, ಎಲ್ಲಾಯ್ತಲ್ಲಿ ಡೇರೆ ಹಾಕತ್ತಾರೆ, ಅಲ್ಲಿ ಮಲಗ್ತಾರೆ, ಎದ್ದು ಹೋಗ್ತಾರೆ. ನಿರ್ದಿಷ್ಟ ಗುರಿ ಇಲ್ಲ, ನಿರ್ದಿಷ್ಟ ಬದುಕಿಲ್ಲ. ಆ ಜನಾಂಗದ ಮಕ್ಕಳಿಗೆ ನಿರ್ದಿಷ್ಟವಾಗಿ ಶಿಕ್ಷಣ ಸಿಗ್ತಾ ಇಲ್ಲ. ಬದುಕು ಸಂಕಷ್ಟದ ಗೂಡು. ತಮ್ಮದಲ್ಲದ ತಪ್ಪಿಗೆ ಆ ಮಕ್ಕಳು ಕೂಡ ಇದೇ ಥರ ಅಲೆಮಾರಿಗಳಾಗಿ ಹೋಗ್ತಾ ಅವರು ಅಲ್ಲಿ ಮದುವೆ ಆಗಿ ಅವ್ರಿಗೆ ಮಕ್ಕಳು ಹುಟ್ಟಿ, ಇದು ನಿರಂತರವಾದ ಪ್ರಕ್ರಿಯೆ. ಇದನ್ನೆಲ್ಲ ಸರಿಪಡಿಸಿ ಅವರಿಗೆಲ್ಲ ವಾಸಸ್ಥಳವನ್ನು, ಉದ್ಯೋಗವನ್ನು, ಶಿಕ್ಷಣವನ್ನು ಒದಗಿಸಬೇಕಾದಂತಹ ನಮ್ಮ ಕೆಟ್ಟ ಆಡಳಿತ ಬರೀ ಪುಕ್ಸಟೆ ಬಿಲ್ಡಪ್ ತಗೊಂಡು ಅಲ್ಲೆಲ್ಲೋ ಒಂದು ಕಡೆ ಒಂದಿಷ್ಟು ಜನಕ್ಕೆ ಏನೋ ವ್ಯವಸ್ಥೆ ಮಾಡೋದು, ಇಡೀ ಸಮುದಾಯಗಳ ಸಮಸ್ಯೆನ ಬಗೆಹರಿಸಿದ್ದೀವಿ ಡೈಲಾಗ್ ಹೊಡ್ಕೊಂಡು ಕಲಾರಣ ಮಾಡೋದು. ಊರು ಬಿಟ್ಟು ದಿಕ್ಕು ದಸೆ ಇಲ್ದಂಗೆ ಹೇಗೂ ಯಾವುದೋ ಊರಲ್ಲಿ ಡೇರೆ ಹಾಕ್ಕೊಂಡು ಎಲ್ಲೆಲ್ಲೋ ಮಲಗೋರು. ಇನ್ನು ಹಬ್ಬಕ್ಕಾಗಲಿ, ದಸರಕ್ಕಾಗಲಿ ಲಕ್ಷಾಂತರ ಜನ, 1000 ಜನ, ಕೋಟ್ಯಾಂತರ ಜನ ಓಡಾಡೋ ಜಾಗದಲ್ಲಿ ಏನು ಲಾಡ್ಜ್ ಮಾಡಿ ರೂಮ್ ಮಾಡ್ಕೊಂಡಿರ್ತಾರ? ಹಾಗೆ ಎಲ್ಲ ಅವಕಾಶ ಸಿಗುತ್ತೆ, ಎಲ್ಲಿ ಜಾಗ ಇರ್ತದೆ ಅಲ್ಲೇ ಮಲ್ಕತ್ತಾರೆ. ಹಾಗೆ ಆ ಪುಟ್ಟ ಬಾಲಕಿ ಒಂದು ಕಡೆ ಮಲಗ್ತಾಳೆ. ಒಂದು ಸಣ್ಣ ಗುಂಡಿ ಪ್ರದೇಶ, ಬಲೂನ್ಗಳ ರಾಶಿಯಲ್ಲಿ ಮಲಗ್ತಿರ್ತಾಳೆ. ಅಲ್ಲಿ ಹೊಂಚಾಗ್ತಾ ಇರ್ತಾನೆ. ಬಲೂನ್ ಕೊಡು, ಅದು ಕೊಡು, ಇದು ಕೊಡು, ಹೇಳೋ ಪುಸಲಾಯಿಸಿ ಆಕೆಯನ್ನು ಕರ್ಕೊಂಡು, ಯಾರೇ ಗೊತ್ತು ಯಾರನ್ನು ಕರ್ಕೊಂಡು ಹೋಗ್ತಾರೆ, ಯಾರ ಸಂಬಂಧಿ, ಯಾರ ಅಪ್ಪ, ಯಾರ ಮಗಳು, ಯಾರ ಅಪರಿಚಿತ, ಯಾರ ಪರಿಚಿತ, ಯಾರಿಗೆ ಗೊತ್ತಾಗ್ತದೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡಬೇಕಾ? ಏನು ಮಾಡೋದೋ ಹೇಳ್ಬೇಕಾ? ರಣಭೀಕರವಾಗಿ ಆ ಬಾಲಕಿ ಮೇಲೆ ಎಗರುತ್ತಾನೆ.
ಸಿಕ್ಕಾಪಟ್ಟೆ ಗಾಯಗಳು, ಕೊಂದು ಹೊರಟೋಗ್ಬಿಡ್ತಾನೆ. ಆಮೇಲೆ ಪೊಲೀಸರು ಯಾರು ಈ ಕಿರಾತಕ ಅಂತ ಪತ್ತೆ ಹಚ್ತಾರೆ, ಕಾಲಿಗೆ ಶೂಟ್ ಮಾಡಿ ಕರ್ಕೊಂಬಂದಿದ್ದಾರೆ. ತಲೆಗೆ ಹೊಡೆಯಂಗಿಲ್ವಲ್ಲ. 108 ಪ್ರಶ್ನೆಗಳು ನಮ್ಮ ದೇಶದಲ್ಲಿ. ಒಂದು ಲೆಕ್ಕದಲ್ಲಿ ಸರಿನೇ, ನನ್ನ ದೇಶದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಒಂದಿಷ್ಟು ವಿಚಾರಣೆಗಳಿಗೆ ಅವಕಾಶಗಳಿದ್ದಾಗ ಆರೋಪಿ ಆತನ ಅಪರಾಧ ಸಾಬೀತಾಗೋವರೆಗೂ ಆತ ವಿಚಾರಣೆ ಎದುರಿಸಿ ಆರೋಪ ಸಾಬೀತಾದ್ಮೇಲೆ ಅವನಿಗೇನು ಶಿಕ್ಷೆ ಇದೆ ಅದು ಸಿಗಲೇಬೇಕಾಗ್ತದೆ. ಆಗಲಿ. ಕೆಲವು ಸಲ ಆಕ್ರೋಶ ಬರ್ತದ್ರಿ, ಕಾಲಿಗೆ ಗುಂಡಲ್ಲ ಬೀಳಬೇಕಾಗಿದ್ದು ತಲೆಗೆ ಬೀಳಬೇಕಾಗಿತ್ತು ಅಂತ ಆಕ್ರೋಶ ರೀ. ಆ ಮಕ್ಕಳ ಪರಿಸ್ಥಿತಿ ನೋಡಿದಾಗ ಬರ್ತದೆ, ಎಂಥವ್ರಿಗೂ ಬರ್ತದೆ. ಕಾನೂನು ಕಟ್ಟಳೆಗಳನ್ನು ಕೂಡ ನಾವು ಗೌರವಿಸಲೇಬೇಕಾಗುತ್ತೆ, ಅದನ್ನು ನಿರಾಕರಿಸೋದಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಅನೇಕ ಅತ್ಯಾಚಾರಿಗಳ ಮೇಲೆ ಗುಂಡೇಟು ಬಿದ್ದಾಗ, ಎನ್ಕೌಂಟರ್ಗಳಾದಾಗ, ಎನ್ಕೌಂಟರ್ ಮಾಡಿದಂಥ ಪೊಲೀಸರೇ ಸಂಕಷ್ಟಕ್ಕೆ ಬಿದ್ದಂಥ ಘಟನೆಗಳು ನಡೆದಿದ್ದಾವೆ. ನಿರಾಕರಿಸೋಕ್ಕಾಗಲ್ಲ ಯಾವುದನ್ನು ಕೂಡ. ಆಕ್ರೋಶದಿಂದ ಹೇಳ್ಬೋದು ನನ್ನ ಮಕ್ಕಳನ್ನ ಶೂಟ್ ಮಾಡಿ ಬಿಸಾಕಬೇಕು ಅಂತ. ಆಮೇಲೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಒಂದೇ ಸಲ ಸತ್ತೋಗ್ಬಿಡ್ತಾನೆ, ಅವನಿಗೆ ನೋವು ಏನನ್ನೋದು ಅರ್ಥ ಆಗಲ್ಲ. 1-2-3 ಸೆಕೆಂಡಲ್ಲಿ ಪ್ರಾಣ ಹೋಗ್ಬಿಡ್ತದೆ, ಚಕ್ ಅನ್ಸುತ್ತೆ, ಹೋಗ್ಬಿಡ್ತಾನೆ. ಹಾಗೆ ಹೋಗಬಾರ್ದು. ನರಳಿ ಕೊಳೆತು ಸಾಯ್ಬೇಕು ನನ್ನ ಮಕ್ಕಳು ಜೈಲಲ್ಲಿ ಅಂತ. ಆದರೆ ಎಷ್ಟು ಜನ ಇಂಥ ಕೇಸ್ಗಳಲ್ಲಿ ಜೈಲಿಗೆ ಹೋಗ್ಬಿಟ್ಟು ಕೊಳೆತು ಸಾಯ್ತಾರೆ. 1 ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷಕ್ಕೆ ಬೇಲ್ ತಗೊಂಡು ಬರುವಂಥ ಎಷ್ಟು ಪ್ರಕರಣಗಳು ನಾನು ನೋಡಿದ್ದೀವಲ್ಲ. ಉಮೇಶ್ ರೆಡ್ಡಿ ಅನ್ನೋನು ಎಷ್ಟು ಅತ್ಯಾಚಾರ, ಎಷ್ಟು ಕೊಲೆಗಳನ್ನು ಮಾಡಿದ ನಂತರ ಆತನಿಗೆ ಶಿಕ್ಷೆ ಅಂತ ಆಗ್ತದೆ ಅನ್ನೋದನ್ನು ನಾವು ಕೂಡ ನೋಡ್ಕೊಂಡು ಬಂದಿದ್ದೀವಲ್ಲ. ಒಂದು ಎಕ್ಸಾಂಪಲ್ ಅಷ್ಟೇ ಅದು. ಸ್ನೇಹಿತರೆ, ಏನು ಮಾಡ್ಬೋದು? ಈಗ ಲೋಕೇಶ್ ಕುಮಾರ್ ಕಾಲಿ ಶೂಟ್ ಅರೆಸ್ಟ್ ಮಾಡಿದ್ರು, ಬಾಲಕಿ ತೀರೋದ್ಲು, ಒಂದಿಷ್ಟು ಜನ ಆತಂಕವನ್ನು, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹಿಂಗಾಗ್ಬಿಟ್ರೆ ನಮ್ಮ ಮಕ್ಕಳ ಕತೆ ಏನು ಎಲ್ಲ ಮಾತಾಡ್ತೀವಿ. ಹಾಗಾಗಿ ನಾವೇನು ಮಾಡ್ಬೋದು? ಮ್ಯಾಕ್ಸಿಮಮ್ ಮಕ್ಕಳು ಅವ್ರ ಕೈಗೆ ಸಿಕ್ಕಿದ್ರೆ ತಾನೇ ಅನಾಹುತ. ಆ ಪುಟ್ಟ ಬಾಲೆ ಬಲೂನ್ ರಾಶಿಯಲ್ಲಿ ಮಲ್ಕೊಂಡಿದ್ಲು. ಅವಳ ಅಕ್ಕಪಕ್ಕ ಅವ್ರ ಪೋಷಕರು ಇರಬೇಕು ತಾನೆ. ತೀರಾ ಎಲ್ಲ ಗುಲ್ಬರ್ಗ ಸೋಮವಾರಪೇಟೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಇರೋದಕ್ಕೂ ಈ ಜಂಗುಳಿಯ ನಡುವೆ ಬೇಕಾಬಿಟ್ಟಿಯಾಗಿ ಬಿಡೋದಕ್ಕೂ ವ್ಯತ್ಯಾಸಗಳಿದಾವಲ್ಲ. ಕೆಲವು ಸಲ ನಮ್ಮ ತಪ್ಪುಗಳಿರ್ತಾವಲ್ಲ. ನಮ್ಮ ಮಕ್ಕಳು ಅವ್ರ ಕೈಗೆ ಸಿಕ್ಕಿದ್ರೆ ತಾನೇ ಅನಾಹುತ. ಸಿಗದಂತೆ ನಾವು ಏನು ಮಾಡ್ಬೋದು? ಹಾಗೆ ಶಾಲೆಗೆ ಹೋಗುವ, ಹೊರಗಡೆ ಆಟ ಆಡೋದಕ್ಕೆ ಹೋಗುವ ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಅವರನ್ನು ನಾವು ತಯಾರು ಮಾಡಬೇಕು? ಸೊಸೈಟಿಯ ಬಗ್ಗೆ, ವ್ಯವಸ್ಥೆಯ ಬಗ್ಗೆ, ವ್ಯವಸ್ಥೆಯ ಕ್ರೂರತನದ ಬಗ್ಗೆ ಯಾವ ಥರ ಅವರನ್ನು ನಾವು ಸ್ಟಡಿಯಾಗಿಡಬೇಕು, ಇದ್ರ ಬಗ್ಗೆ ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಗಂಭೀರವಾದ ವಿಚಾರ ಅಂದ್ಕೊಂಡು ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ. ಮಕ್ಕಳ ಜೊತೆ ತುಂಬ ವಿಶ್ವಾಸಾರ್ಹವಾಗಿ ನಾವು ಸಮೂಹವನ್ನು ಬೆಳೆಸಬೇಕು. ಅವ್ರಿಗೆ ಯಾವುದೇ ವಿಷಯವನ್ನು ಲೈಂಗಿಕ ದೌರ್ಜನ್ಯ ಸೇರಿದ ಹಾಗೆ ಚರ್ಚೆ ಮಾಡೋದಕ್ಕೆ ಒಂದು ಆರಾಮದಾಯಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಮಕ್ಕಳಿಗೆ ಗುಡ್ ಟಚ್ ಅಂದರೆ ಸುರಕ್ಷಿತ ಸ್ಪರ್ಶ ಮತ್ತು ಬ್ಯಾಡ್ ಟಚ್ ಅಸುರಕ್ಷಿತ ಸ್ಪರ್ಶದ ಬಗ್ಗೆ ತಿಳಿಯಪಡಿಸಬೇಕು. ಅದನ್ನು ಅವರ ವಯಸ್ಸಿಗೆ ತಕ್ಕಂತೆ ಸರಳವಾಗಿ ವಿವರಿಸಿ ಹೇಳಬೇಕಾಗತ್ತೆ. ಮಕ್ಕಳಿಗೆ ತಮ್ಮ ದೇಹದ ಗೌಪ್ಯತೆ ಬಗ್ಗೆ ಕಲಿಸ್ಬೇಕಾಗ್ತದೆ. ಯಾವುದೇ ವ್ಯಕ್ತಿ, ಸಂಬಂಧಿಕರಿರಲಿ, ಶಿಕ್ಷಕರಿರಲಿ, ಅಪರಿಚಿತರಿರಲಿ, ಪರಿಚಿತರಿರಲಿ, ಅವರ ಖಾಸಗಿ ಭಾಗಗಳನ್ನು ಮುಟ್ಟೋದು ಒಪ್ಪಿಗೆ ಇಲ್ಲದೆ ತಪ್ಪು ಅಂತ ತಿಳಿಯೋದನ್ನು ಕಲಿಸಬೇಕಾಗತ್ತೆ. ಲೈಂಗಿಕ ಶಿಕ್ಷಣವನ್ನು ವಯಸ್ಸಿಗೆ ತಕ್ಕಂತೆ ನೀಡಬೇಕು. ಇದರಿಂದ ಅವರು ತಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಬಹುದು. ಮಕ್ಕಳು ಯಾರೊಂದಿಗೆ ಸಂಪರ್ಕದಲ್ಲಿರ್ತಾರೆ, ಎಲ್ಲಿ ಆಟ ಆಡ್ತಾರೆ ಅಥವಾ ಯಾರ ಬಳಿ ಇರ್ತಾರೆ ಅನ್ನೋದರ ಬಗ್ಗೆ ಗಮನ ಇರಲಿ. ಆನ್ಲೈನ್ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಿ, ಏಕೆಂದರೆ ಇಂಟರ್ನೆಟ್ನಲ್ಲಿ ದೌರ್ಜನ್ಯದ ಅಪಾಯ ಇದೆ. ಮಕ್ಕಳಿಗೆ ಸುರಕ್ಷಿತ ಇಂಟರ್ನೆಟ್ ಬಳಕೆಯ ಬಗ್ಗೆ ಕಲಿಸಿ. ಮಕ್ಕಳಿಗೆ ಯಾವುದೇ ಸಮಸ್ಯೆಯನ್ನು ತಂದೆ ತಾಯಿಯೊಂದಿಗೆ ಹಂಚಿಕೊಳ್ಳಲು ಧೈರ್ಯವಿರುವಂತೆ ಗೌರವಯುತವಾಗಿ ಬೆಂಬಲಿಸಿ. ಅವರು ತಮಗಾದ ಯಾವುದೇ ತೊಂದರೆಯನ್ನು ಹೇಳಿದಾಗ ಆರೋಪ ಮಾಡದೆ, ದೂಷಿಸದೆ ಕೇಳಿಸಿಕೊಳ್ಳುವಂತಹ ಗುಣವನ್ನು ನಾವು ಪೋಷಕರು ಬೆಳೆಸ್ಕೋಬೇಕು. ಹಾಗೆ ಸುರಕ್ಷಿತ ನಿಯಮಗಳು ಏನು? ನೋ ಗೋ ಟೆಲ್ ತಂತ್ರವನ್ನು ಕಲಿಸಿ. ಅಸುರಕ್ಷಿತ ಸಂದರ್ಭದಲ್ಲಿ ಇಲ್ಲ, ನೋ ಎಂದು ಹೇಳಿ. ಆ ಸ್ಥಳದಿಂದ ಹೊರಗೆ ಹೋಗಿ ಗೋ ಮತ್ತು ವಿಶ್ವಾಸಾರ್ಹ ವಯಸ್ಕರಿಗೆ ಹೇಳಿ ಟೆಲ್. ಮಕ್ಕಳಿಗೆ ತಮ್ಮ ದೇಹವು ತಮ್ಮದೇ ಎಂದು ಮತ್ತು ಯಾರಾದರೂ ಅವರ ಒಪ್ಪಿಗೆ ಇಲ್ಲದೆ ಸ್ಪರ್ಶಿಸಿದರೆ ಅದನ್ನು ತಕ್ಷಣ ತಿಳಿಸಬೇಕೆಂದು ಕಲಿಸಿ. ಇನ್ನು ಲೈಂಗಿಕ ದೌರ್ಜನ್ಯದ ಕುರಿತು ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಶಾಲೆಗಳು, ಸಂಸ್ಥೆಗಳು ಮತ್ತು ಸರ್ಕಾರಿ ಯೋಜನೆಗಳೊಂದಿಗೆ ಸಹಕಾರವನ್ನು ಪೋಷಕರು ನೀಡಬೇಕು. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆ್ಯಕ್ಟ್, ಪೋಕ್ಸೋ ಅಂತಹ ಕಾನೂನುಗಳ ಬಗ್ಗೆ ತಿಳ್ಕೊಂಡು ಯಾವುದೇ ಘಟನೆಯನ್ನು ವರದಿ ಮಾಡೋದಕ್ಕೆ ಸಿದ್ಧರಾಗಿರಿ. ಭಾರತದಲ್ಲಿ 1098 ಚೈಲ್ಡ್ ಲೈನ್ ಒಂದು ತುರ್ತು ಸಹಾಯವಾಣಿ, ಅದನ್ನು ದಯವಿಟ್ಟು ಬಳಸಿ.
ಮಕ್ಕಳಿಗೆ ಗೌರವ, ಸಮ್ಮತಿ ಮತ್ತು ಗಡಿಗಳ ಬಗ್ಗೆ ಕಲಿಸಲು ನೀವೇ ಅಂದರೆ ನಾವೇ ಒಳ್ಳೆಯ ಉದಾಹರಣೆ ಆಗಬೇಕು. ಇದು ಅವರಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಸಂಬಂಧಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತೆ. ಶಾಲೆಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳಿ ಮತ್ತು ಮಕ್ಕಳ ಶಿಕ್ಷಕರೊಂದಿಗೆ ನಿರಂತರ ಸಂಪರ್ಕದಲ್ಲಿರಿ. ಸ್ಥಳೀಯ ಸಂಸ್ಥೆಗಳು ಅಥವಾ NGOಗಳೊಂದಿಗೆ ಸೇರಿ ಮಕ್ಕಳ ಸುರಕ್ಷತೆಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿ. ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನು ತಡೆಯೋದಕ್ಕೆ ಮಕ್ಕಳನ್ನೇ ಸಜ್ಜುಗೊಳಿಸಿ ಅಂತ. ಇದುವರೆಗೆ ನಾನು ಏನು ಹೇಳಿದೆ, ನಾವು ಪೋಷಕರು, ನಮ್ಮೊಂದು ವ್ಯವಸ್ಥೆ, ನಾವು ನಮ್ಮ ಮಕ್ಕಳನ್ನು ಕಾಪಾಡಬೇಕು ಅಂದರೆ ಮಕ್ಕಳನ್ನೇ ಅಸ್ತ್ರಗಳನ್ನಾಗಿ ಬಳಸಬೇಕು. ಇಂತಹ ಘೋರ ಅನಾಹುತಗಳಿಂದ ಬಚಾವಾಗೋದಕ್ಕೆ ಮಕ್ಕಳನ್ನೇ ನಾವು ತಯಾರು ಮಾಡಬೇಕು. ಹಾಗೆ ಬೆಳೆಸ್ತಾ ಹೋಗಬೇಕಾಗಿದೆ, ನಾವು ಮುಕ್ತವಾಗಬೇಕಾಗಿದೆ ಮಕ್ಕಳ ವಿಚಾರದಲ್ಲಿ. ಹಾಗೆ ಮಕ್ಕಳನ್ನ ಬೇಕಾಬಿಟ್ಟು ಎಲ್ಲಂದರಲ್ಲಿ ಬಿಟ್ಟು ಕೆಲವು ಸಲ ತೀರಾ ಸಂಬಂಧಿಕರು, ತೀರಾ ಮಗಳ ಮೇಲೆ ತಂದೆನೇ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳು ನಡೆದಿದ್ದಾವೆ. ಹೀಗಿದೆ ವ್ಯವಸ್ಥೆ, ಹೀಗೆ ಎಕ್ಕುಟ್ಟು ಹೋಗಿದೆ ಇಲ್ಲಿನ ವ್ಯವಸ್ಥೆ. ಮಗಳೋ ತಂಗಿನೋ ಯಾರು ಬೇಕಾದ್ರೆ ಆಗಿರಲಿ, ಆಕೆ ಹೆಣ್ಣು ಮಾತ್ರ ಅಂತ ಈ ಕಾಮುಕ ಮನಸ್ಥಿತಿ ಯೋಚನೆ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಹೀಗಿರಬೇಕಾದ್ರೆ ನಾವು ಮಕ್ಕಳನ್ನೇ ತಯಾರು ಮಾಡಬೇಕು, ಮಕ್ಕಳನ್ನೇ ರೆಡಿ ಮಾಡಬೇಕು. ಮಕ್ಕಳಿಗೆ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣವನ್ನು ನೀಡಬೇಕು. ಗುಡ್ ಟಚ್, ಬ್ಯಾಡ್ ಟಚ್ ಸೇರಿದಾಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ, ಇವೆಲ್ಲವನ್ನು ನಾವು ಮಾಡಿದಾಗ ಮಾತ್ರ ಅಟ್ಲೀಸ್ಟ್ ಸಂಪೂರ್ಣವಾಗಿ ಒಡೆದ ಪಟ್ಟಿಗೆ ಸಿಲುಕಿದ ಮಗು ಬಚಾವಾಗದೇ ಇರ್ಬೋದು. ಏಕಾಂತವಾಗಿ, ಏಕಾಂಗಿಯಾಗಿ, ಅನ್ಎಕ್ಸ್ಪೆಕ್ಟೆಡ್ ದುರುಳರ, ಅತ್ಯಾಚಾರಿಗಳ, ಕಾಮುಕರ ಕೈಗೆ ಸಿಕ್ಕ ಮಗು ಬಚಾವಾಗದೇ ಇರ್ಬೋದು. ಆದರೆ ನಿರಂತರವಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ನಡೆಯುವಂತಹ ಲೈಂಗಿಕ ಹಿಂಸೆ, ದೌರ್ಜನ್ಯದಿಂದ ಆ ಮಗುವನ್ನು ನಾವು ಕಾಪಾಡ್ತಾ ಬರ್ಬೋದು. ನಾವು ತೆಗೆದುಕೊಳ್ಳುವಂಥ ಕೆಲವು ಪ್ರಿಕಾಷನ್ಗಳಿಂದ ಸಂಪೂರ್ಣವಾಗಿ ಇದರಿಂದ ಮಕ್ಕಳ ಮೇಲೆ ನಡೀತಿರುವಂತಹ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು ನಿಲ್ಲಬಹುದು ಅಂತ ನಾನಂತೂ ಖಾತ್ರಿ ಕೊಡಲ್ಲ. ಅಟ್ಲೀಸ್ಟ್ ನಿಯಂತ್ರಣಕ್ಕೆ ತರ್ಬೋದು. ನಿಯಂತ್ರಣದ ಪ್ರಯತ್ನ ಫಸ್ಟ್ ಮಾಡೋಣ, ಅದಾದ ಮೇಲೆ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲು ನಿಯಂತ್ರಣಕ್ಕೆ ಬರಲಿ. ಅಲ್ಲ, ನಿಯಂತ್ರಣಕ್ಕೂ ಬರ್ತಾ ಇಲ್ಲ, ಅನಾಹುತಗಳ ಮೇಲೆ ಅನಾಹುತ. ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅದ್ರ ಕಡೆ ಫೋಕಸ್ ಆಗೋಣ. ಇನ್ನು ಈ ವ್ಯವಸ್ಥೆ, ಹಾಳಾದ ವ್ಯವಸ್ಥೆ, ಹಕ್ಕಿ ಪಿಕ್ಕಿ ಅಂತ ಲ್ಯಾಂಡ್ಲೆಸ್ ಲೇಬರ್ ಅಂತೆ. ಯಾಕೆ ಲ್ಯಾಂಡ್ಲೆಸ್ಸು? ಯಾಕೆ ಇವ್ರು ಹಕ್ಕಿ ಪಿಕ್ಕಿಗಳು? ಯಾಕೆ ಇವ್ರು ಅಲೆಮಾರಿಗಳು? ಇವರಿಗೆ ವಾಸ್ತವಬೇಕು ಒಂದು ಜಾಗ ಕೊಡೋಷ್ಟು ದರಿದ್ರವೇ, ಅದು ಮನೆ ಕಟ್ಟಿಸಿ ಕೊಡೋದಕ್ಕೆ ಆಗದಷ್ಟು ಬಡತನವೇ ಸರ್ಕಾರಗಳಿಗೆ. ದರಿದ್ರ ನನ್ನ ಮಕ್ಕಳು. ಇವ್ರ ಬಗ್ಗೆ ಮಾತಾಡಿದ್ರೆ ಅದು ಇನ್ನೊಂದು ಟಾಪಿಕ್ ಆಗುತ್ತೆ, ಅದು ಆಮೇಲೆ ಮಾತಾಡೋಣ. ಇಷ್ಟೇ ವಿಚಾರ ಪೋಷಕರೇ. ಇವತ್ತಿನ ವಿಡಿಯೋ ಪೋಷಕರಿಗೆ, ನಿಮಗೆ ಅರ್ಪಣೆ. ಪ್ಲೀಸ್ ಬಿ ಅಲರ್ಟ್. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.